ನಿಜನ ಮಗನೇ? ಆ ಮದನ್ನು ಹಾಗೆ ಹೇಳಿದ್ನ? ಹೌದಪ್ಪ, ಮದನ್ ನಮ್ಮ ಜೊತೆನೇ ಇರ್ತೀನಿ, ನಮಗೆ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾನೆ. ಆ ವಿಜಯಾಂಬಿಕನ್ ಸೋಲ್ಸೋದಕ್ಕೆ ಹೆಲ್ಪ್ ಮಾಡ್ತೀನಿ ಅಂತಲೂ ಹೇಳಿದ್ದಾನೆ. ಆದರೂ ಅವನ ಮಾತು ನಂಬಕ್ಕಾಗುತ್ತಾ? ಅದು ಬಿಡಿ ಮವ, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅವನ ಕಣ್ಣಲ್ಲಿದ್ದಿದ್ದ ನೀರು ಅವನ ಮನಸ್ಸಿನ ಮಾತನ್ನ ಹೇಳ್ತಾ ಇತ್ತು. ಅವ್ರ ಅಮ್ಮನ್ನ ನೋಡಿ ಅವನು ತುಂಬ ನೊಂದ್ಕೊಂಡಿದ್ದ. ಅವನಿಗಾಗಿರೋ ಅನ್ಯಾಯಕ್ಕೆ ಆ ವಿಜಯಾಂಬಿಕಾಗೆ ತಕ್ಕ ಶಿಕ್ಷೆ ಆಗಲೇಬೇಕು, ಅದು ನನ್ನಿಂದಾನೇ ಆಗಬೇಕು ಅಂತ ಅವನು ಹೇಳ್ತಿದ್ದ. ಆ ವಿಜಯಾಂಬಿಕೆಯಿಂದ ಯಾರಿಗೆ ತಾನೇ ಅನ್ಯಾಯ ಆಗಿಲ್ಲ? ಅನ್ಯಾಯ ಆಗಿರೋ ಎಲ್ಲರೂ ಅವಳನ್ನು ಕೊಲ್ಲಬೇಕು ಅಂತ ಅಂದ್ಕೊಂಡಿದ್ರೆ ಇಷ್ಟೊತ್ತಿಗೆ ಅವಳು 1000 ಸಲ ಸಾಯ್ಬೇಕಾಗಿತ್ತು. ಪಾಪಿ ಚಿರಾಯ ಅನ್ನೋ ಹಾಗೆ ಮೆರಿತಾ ಇದ್ದಾಳೆ ಅಪ್ಪ ಅವಳು. ಮೇಡಮ್ ಎಲೆಕ್ಷನಲ್ಲಿ ಗೆಲ್ಲೋದ್ರ ಮೂಲಕ ಅವಳ ಅಂತ್ಯ ಶುರು ಆಗಬೇಕು. ಅದೇನೋ ಸರಿ ಕಣ ಮಗನೇ, ಆದರೆ ಆ ಮದನ್ ನಮ್ಮ ಜೊತೆ ಕೈ ಜೋಡಿಸಿರೋ ವಿಷಯ ವಿಜಯಾಂಬಿಕೆ ಗೊತ್ತಾಗ್ಬಿಟ್ರೆ? ಥರ ಗೊತ್ತಾದರೆ ಕಷ್ಟ ಆಗ್ಬಿಡುತ್ತಪ್ಪ. ಅವಳು ಸ್ವಾರ್ಥಕ್ಕೋಸ್ಕರ, ಅವಳು ಗೆಲ್ಲೋದಕ್ಕೋಸ್ಕರ ಏನು ಮಾಡೋದಕ್ಕೂ ಹೇಸಲ್ಲ. ಇಷ್ಟು ವರ್ಷ ಯಜಮಾನ್ರನ್ನೇ ನಂಬಿಸಿ ಅದು ಯಾರನ್ನೋ ಕರ್ಕೊಂಡ್ಬಂದು ನನ್ನ ಮಕ್ಕಳು ಅಂತ ಸಾಕಿದ್ದಾಳೆ. ಅಂಥ ಕ್ರಿಮಿನಲ್ ಅಪ್ಪ ಅವಳು ಏನು ಬೇಕಾದ್ರೂ ಮಾಡ್ತಾಳಪ್ಪ ಗೊತ್ತಾದರೆ. ಇಷ್ಟೆಲ್ಲ ಮಾಡಿದವಳು ಆ ಮದನ್ ಬಗ್ಗೆ ಏನಾದರೂ ಗೊತ್ತಾದರೆ ಅವನನ್ನು ಸುಮ್ಮನೆ ಬಿಡ್ತಾಳನೋ? ಆಗ ಒಂದು ವೇಳೆ ಗೊತ್ತಾದರೆ ಅವನನ್ನು ಸಾಯಿಸ್ದೆ ಸುಮ್ಮನೆ ಬಿಡಲ್ಲ ಕಣ ಅವಳು. ಇದೆಲ್ಲ ಒಂಥರ ವಿಚಿತ್ರವಾಗಿದೆ. ಇಷ್ಟು ವರ್ಷ ಮದನ್ನ ಇಟ್ಕೊಂಡು ನಮ್ಮ ವಿರುದ್ಧ ಪಿತೂರಿ ಮಾಡ್ತಾ ಇದ್ಲು. ಈಗ ಅದೇ ಮದನು ಅವಳ ವಿರುದ್ಧನೇ ತಿರುಗಿ ಬಿದ್ದಿದ್ದಾನೆ, ನಮಗೆ ಸಹಾಯ ಮಾಡಕ್ಕೆ ಬಂದಿದ್ದಾನೆ. ಅವನಿಗೇನು ಆಗಬಾರ್ದು ಅಂತ ನಾವು ದೇವ್ರ ಹತ್ರ ಬೇಡ್ಕೋಬೇಕಷ್ಟೆ. ಅಂತೂ ನಾಮಿನೇಷನ್ ದಿನದಿಂದ ಹಿಡಿದು ಇವತ್ತಿನವರೆಗೂ ಪ್ರಚಾರ ಅಂತ ಓಡಾಡಿದ್ದಾಯಿತು. ರಾಮಣ್ಣಮ್ಮವ್ರು ಮಾತ್ರ ಅಲ್ಲ, ಇಡೀ ಮನೆಯವರೆಲ್ಲ ಪ್ರಚಾರಕ್ಕೋಸ್ಕರ ಕಷ್ಟಪಟ್ಟಿದ್ದಾರೆ. ಈ ಕಷ್ಟಕ್ಕೆ ಪ್ರತಿಫಲ ಅಂತ ಶ್ರಾವಣ್ಯಮ್ಮವ್ರು ಗೆದ್ದುಬಿಟ್ರೆ ಅಷ್ಟೇ ಸಾಕು. ಹೌದಪ್ಪ, ನಾಳೆನೇ ವೋಟಿಂಗ್ ಡೇ. ಜನ ನಾವು ತೋರಿಸಿರೋ ಪ್ರೀತಿ ವಿಶ್ವಾಸಕ್ಕೆ ಸೋತು ಓಟ್ ಹಾಕ್ತಾರೆ ಅಂತೀಯಾ? ಸೋತ್ ಓಟ್ ಹಾಕೋದಲ್ಲ ಸುಬು, ಅವ್ರು ಗೆಲ್ಲಬೇಕು ಅಂತ ಓಟ್ ಹಾಕಬೇಕು. ನಾನು ಯಾವಾಗಲೂ ಹೇಳ್ತೀನಲ್ಲ, ನಾನು ಗೆಲ್ಲೋದಲ್ಲ, ಜನಗಳು ಗೆಲ್ಲಬೇಕು. ನನ್ನ ಗೆಲುವನ್ನು ಅವ್ರ ಗೆಲುವಿನ ಹಾಗೆ ಸಂಭ್ರಮಿಸ್ಬೇಕು. ನಾವೆಲ್ಲ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ ಅನ್ನೋದು ನಾಳೆ ಎಲೆಕ್ಷನಲ್ಲಿ ಗೊತ್ತಾಗುತ್ತೆ. ಬೇಡಬರೆ, ನನ್ಗೆ ಯಾಕೋ ಬಲಗಣ್ಣಲ್ಲ ಈ ಎಡಗಣ್ಣು ಅದರ್ತಾ ಇದೆ ಬೇಡಬರೆ. ನನಗೇನು ನೀವೇ ಗೆಲ್ತೀರಾ ಅಂತ ಅನ್ನಿಸ್ತಾ ಇದೆ. ಇದೇನಿದತ್ತೆ, ಇಷ್ಟು ದಿನ ಶ್ರಾವಣಿ ಮೇಡಮ್ ಅವರೇ ಸೋಲೋದು ಅಂತ ಹೇಳ್ತಿದ್ರಿ, ಹಾಗೆ ಅವರಿಂದ ದೂರ ಹೋಗ್ತಿದ್ರಿ. ಶ್ರಾವಣಿ ಮೇಡಮ್ ಅವರು ಒಂದು ಹೊಸ ಅಲೆ ಸೃಷ್ಟಿ ಮಾಡಿದ್ದಾರೆ ಅಂತ ಈಗ ಆ ಅಲೆಗೆ ಬಲೆ ಎಣಿತಿದ್ದಾರೆ ಅತ್ತೆ. ಎಂಥ ಬದುಕು ಕಾಂತಮ್ಮನವ್ರೆ ನಿಮ್ಮದು. 6 ಕೊಟ್ಟರೆ ಅತ್ತೆ ಕಡೆ, 3 ಕೊಟ್ಟರೆ ಸೊಸೆ ಕಡೆ ಅಂತಾರೆ. ಆದರೆ ನಿಮ್ಗೇನಾದರೂ 100 ಕೊಟ್ಟರೆ ದಿನಕ್ಕೆ ಒಂದೊಂದು ಕಡೆ ಇರ್ತೀರಾ. ಊಸರೊಳ್ಳಿ ತಾನು ಎಲ್ಲಿಗೆ ಹೋಗುತ್ತೋ ಅಲ್ಲಿಗೆ ತಕ್ಕನಾಗಿ ಬಣ್ಣನ ಬದಲಾಯಿಸ್ಕೊಳ್ಳುತ್ತಂತೆ. ಆದ್ರೆ ನೀವು ಊಸರೊಳ್ಳಿನೂ ಮೀರಿಸ್ತೀರಾ. ನಿಮ್ಮ ಕಲೆನ ಮೆಚ್ಚಬೇಕಾದ್ದೆ. ನಾನು ನೋಡಿದ್ರೆ ನಿಮಗೆಲ್ಲ ನಗು ಬರುತ್ತಲ್ವಾ? ನನ್ನ ಆಡ್ಕೊಂಡು ನಗಬೇಕು ಅಂತ ಅನ್ಸುತ್ತೆ. ಅನಂತ ಚೇನ ನನ್ನ ಮೇಲೆ ಒಂದೊಂದ್ಸರಿ ಸಿಟ್ಟು ಬರುತ್ತೆ, ಬೈಬೇಕು ಅನ್ಸುತ್ತೆ ಅಲ್ವಾ? ಯಾಕೆ ಅಂದ್ರೆ ನಾನು ಇಷ್ಟು ದಿನ ಬದುಕಿದ್ದೆ ಹಾಗೆ. ನನ್ನ ಊಸರು ಒಳ್ಳಿ ಅಂದ್ರಿ ನಿಜ. ಊಸರುವಳ್ಳಿ ಬಣ್ಣ ಬದಲಾಯಿಸಿದನ್ನು ನೋಡೋದಕ್ಕೆ ಅಸಹ್ಯ ಅನ್ಸುತ್ತೆ, ಕೆಟ್ಟದಾಗಿರುತ್ತೆ. ಆದರೆ ಊಸರುವಳ್ಳಿಗೆ ಬಣ್ಣ ಬದಲಾಯಿಸೋ ಗುಣ ಇರೋದೇ ಅದು ಬದುಕಕ್ಕೋಸ್ಕರ ಸ್ವಾಮಿ. ನನಗೆ ಬೇರೆ ದಾರಿ ಇರಲಿಲ್ಲ. ಹೇಗೋ ಬಣ್ಣ ಬದಲಾಯಿಸ್ಕೊಂಡು ನಾಟಕ ಆಡ್ತಾ ಬದುಕಲೇಬೇಕಿತ್ತು.
ಮದುವೆ ಅದೇ ಗಂಡನ ನಂಬ್ಕೊಂಡು ತವ್ರ ಮನೆ ಬಿಟ್ಟು ಬಂದೆ. ಆದರೆ ನಿಮಗೆ ಗೊತ್ತಲ್ಲ, ನನ್ನ ಗಂಡಂತೂ ಜವಾಬ್ದಾರಿ ತಗೊಳ್ಳೋ ಜೀವ ಅಲ್ಲ. ನನ್ನ ಜೊತೆಗಿರೋ ಅಷ್ಟು ದಿನ ಇದ್ದು ನನಗೆ ಕೈ ಕೊಟ್ಟು ಹೊರಟೋಗ್ಬಿಟ್ಟ. ನಾನು ಮದುವೆ ಅದೇ ಗಂಡನ ನಂಬಿಕೊಂಡು ತವ್ರ ಮನೆ ಬಿಟ್ಟು ಆಚೆ ಬಂದೆ. ನನ್ನ ಗಂಡ ನನ್ನ ಜೊತೆ ಇರೋವಷ್ಟು ದಿನ ಇದ್ದುಬಿಟ್ಟು ಆಮೇಲೆ ಸನ್ಯಾಸ ಆಧ್ಯಾತ್ಮ ಅಂತ ಕೈ ಕೊಟ್ಟು ಹೊರಟೋಗ್ಬಿಟ್ಟ. ಬರೀ ಕೈ ಕೊಟ್ಟು ಹೊರಟೋದ್ನ, ಕೈಯಲ್ಲೊಂದು ಮಗುನು ಕೊಟ್ಟುಬಿಟ್ಟು ಆಮೇಲೆ ಕೈ ಕೊಟ್ಟು ಹೊರಟೋದ. ಒಬ್ಬಳೇ ಹೆಣ್ಮಗಳು, ಕೈಯಲ್ಲಿ ಮಗು. ಸಮಾಜದಲ್ಲಿ ಹೇಗೆ ಬದುಕಬೇಕು, ಮಾನ ಕಾಪಾಡ್ಕೋಬೇಕು, ಮಗನ ಹೊಟ್ಟೆ ತುಂಬಿಸ್ಬೇಕು, ಅಲ್ಲಿದ್ದ ಶುರು ಮಾಡಿದೆ ನೋಡಿ ಸ್ವಾಮಿ ನಾಟಕ ಮಾಡೋದನ್ನ, ಬಣ್ಣ ಬದಲಾಯಿಸೋದನ್ನ. ಆದ್ರೆ ನಿಮಗೆಲ್ಲ ಈ ಕಾಂತಮ್ಮ ಕಾಮಿಡಿ ಪೀಸ್ ಹಾಕೊಂಡ್ಲು. ಆದ್ರೆ ಕಾಂತಮ್ಮನ ಹಿಂದಿರೋ ಕಣ್ಣೀರು ನಿಮಗೆ ಯಾರಿಗೂ ಕಾಣಿಸ್ಲಿಲ್ಲ. ಆಮೇಲೆ ನನ್ನ ಮಗನ್ನ ಹೊಟ್ಟೆ ಬಟ್ಟೆ ಕಟ್ಟಿ ಚೆನ್ನಾಗಿ ಓದಿಸ್ದೆ, ಬೆಳೆಸ್ದೆ, ಇವ್ರ ಕೈ ಕಾಲು ಇಟ್ಕೊಂಡು ಒಂದು ಕೆಲಸನೂ ಕೊಡಿಸ್ದೆ. ನಾನು ಎಷ್ಟು ದಿನ ಅಂತ ಇಷ್ಟು ಕಷ್ಟ ಪಟ್ಕೊಂಡು ಬದುಕಲಿ ಹೇಳಿ? ನನಗೂ ನೆಮ್ಮದಿಯಾಗಿರ್ಬೇಕು ಅನ್ನಿಸ್ತು. ಅವನಿಗೊಂದು ಮದುವೆ ಮಾಡಿಬಿಟ್ರೆ ನನ್ನ ಜೀವನ ನೆಮ್ಮದಿಯಾಗಿರುತ್ತೆ, ಆರಾಮಾಗಿತ್ತು ಬಿಡ್ರೆ ಅನ್ಕೊಂಡು ಸಂಬಂಧ ಹುಡುಕದೆ. ನೀವು ಸಿಕ್ಕ್ರಿ, ಏನ್ ಮಾಡೋದು ಪಾಪ, ನಿಮಗೂ ಬಡ್ತಾನ. ಆಮೇಲೆ ನನ್ನ ಮಗ ಕೊಡ್ಸಿದ ಕೆಲಸನೂ ಬಿಟ್ಟು ಸೋಂಬೇರಿಯಾಗಿ ಮನೆ ಸೇರ್ಕೊಂಡ. ನನಗಾದ್ರೂ ಮಗನ್ ಬಿಟ್ರೆ ಬೇರೆ ಯಾರಿದ್ರು? ನಾನು ನಾಚಿಕೆ ಮಾನ ಮರ್ಯಾದೆ ಎಲ್ಲ ಮೂಟೆ ಕಟ್ಟಿ ಈ ಮನೆ ಬಂದು ಸೇರ್ಕೊಂಡೆ. ಕೈಗೆ ಕಾಸಿಲ್ಲ, ತಿನ್ನಕ್ಕೆ ಅನ್ನ ಇಲ್ಲ ಅಂದಾಗ ನಾನು ಆಡೋ ಮಾತುಗಳನ್ನೇ ಯಾಕೆ ಬಳಸ್ಕೋಬಾರ್ದು? ತಮಾಷೆ ಅಂತ ಅನಿಸ್ಬೋದು, ಆದರೆ ನಾನೇ ಬದುಕಬೇಕಲ್ಲ ಸ್ವಾಮಿ ಕಂಡವ್ರ ಮನೆಯಲ್ಲಿ. ನಂದು ದುಡಿಯೋ ವಯಸ್ಸಲ್ಲ, ಮತ್ತೆ ದುಡಿದು ಬದುಕ್ತೀನಿ ಅಂದರೆ ಬಡತನದಿಂದನೇ ಶುರು ಮಾಡಬೇಕು. ನನಗೂ ಸಾಕಾಗ್ಬಿಟ್ಟಿದೆ.